150 ಕೋಟಿಯಲ್ಲಿ ನಿರ್ಮಾಣ ಆಗಿರುವಂತಹ ಬ್ರಿಮ್ಸ್ನ ಕರ್ಮಕಾಂಡ ಮುಗಿಯುವಂತಹ ಯಾವ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ. ಈ ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬ ರೋಗಿ ಕೂಡ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾನೆ. ಕರ್ಮಕಾಂಡ ಅಂದ್ರೆ ಯಾವ ರೀತಿ ಕರ್ಮಕಾಂಡ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೀದರ್ ಬ್ರಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಯ ಆಗರ. ಜಿಲ್ಲೆಯಲ್ಲಿ ಇದ್ದೂ ಇಲ್ಲದಂತಾದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸದ ಡಯಾಲಿಸಿಸ್ ಘಟಕ. ಬಡ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಬೇಕಿದ್ದ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಬಡವರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಹೌದು, 150 ಕೋಟಿಯಲ್ಲಿ ನಿರ್ಮಾಣ ಮಾಡಿರುವ ಬ್ರಿಮ್ಸ್ ಆಸ್ಪತ್ರೆ ಜಿಲ್ಲೆಯಲ್ಲಿ ಇದ್ದೂ ಇಲ್ಲದಂತಾಗಿದೆ. ನೋಡೋಕೆ ಮಾತ್ರ ದೊಡ್ಡ ಕಟ್ಟಡ, ಆದ್ರೆ ರೋಗಿಗಳಿಗೆ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ. ಜಿಲ್ಲೆಯ ಮೂಲೆ ಮೂಲೆಗಳಿಂದ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಆಗಮಿಸುತ್ತಾರೆ. ಆದ್ರೆ ಅವರಿಗೆ ಸಂಜೀವಿನಿ ಆಗಬೇಕಿದ್ದ ಆಸ್ಪತ್ರೆ ಅವರ ಪಾಲಿಗೆ ಶಾಪವಾಗಿದೆ. ಹೇಳೋದಕ್ಕೆ ದೊಡ್ಡ ಆಸ್ಪತ್ರೆ, ಆದ್ರೆ ಆಸ್ಪತ್ರೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಸೋಂಬೇರಿತನದಿಂದ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಕಳ್ಳಾಟ ಆಡ್ತಿದ್ದಾರೆ. ಇದರಿಂದ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಖಾಸಗಿ ಆಸ್ಪತ್ರೆಯ ಕಡೆ ಮುಖ ಮಾಡಿದ್ದಾರೆ. ಇನ್ನು ಈ ಆಸ್ಪತ್ರೆಗೆ ಡಯಾಲಿಸಿಸ್ ಮಾಡಿಸಿಕೊಳ್ಳಲು ನೂರಾರು ರೋಗಿಗಳು ದಿನನಿತ್ಯ ಬರ್ತಾರೆ. ಆದ್ರೆ ಇಲ್ಲಿ ಡಯಾಲಿಸಿಸ್ ಘಟಕ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿಲ್ಲ ಎಂದು ವೈದ್ಯರು ಜವಾಬು ನೀಡ್ತಾ ಇದ್ದಾರೆ. ಬೇರೆ ಕಡೆ ಗೌರ್ಮೆಂಟ್ ಹೊಂಟಿರ್ತಾರೆ, ನಂಬರ್ 10 ಉಂಟದು. ಇವತ್ತು ಬರ್ರಿ, ನಾಳೆಗೆ ಬರ್ರಿ, ನಾಳೆ ಬರ್ರಿ. ಈಗ ಹೆಚ್ಚಗಮನ ಇಲ್ಲಿ 2-3 ತಿಂಗಳಿಂದ ಹೊಂಟಿವಿ ಸರ್. ಇಲ್ಲಿ ಮನ್ಸಿನ ಗದಲೆ ಮೊನ್ನೆ 20,000 ರೂಪಾಯಿ ಖರ್ಚು ಮಾಡ್ಕೊಂಡ್ರಿ ಸರ್. ಹೆಲೆಂಟ್ರಿದಾಗ, ಪ್ರೈವೇಟ್ದಾಗ. ಇನ್ನು 640 ಬೆಡ್ಗಳ ಬ್ರಿಮ್ಸ್ನಲ್ಲಿ ಡಯಾಲಿಸಿಸ್ ಘಟಕ ಇದ್ರೂ ಕಿಡ್ನಿ ವೈಫಲ್ಯಕ್ಕೆ ತುತ್ತಾಗಿರುವ ಬಡಪಾಯಿ ರೋಗಿಗಳ ಪಾಲಿಗೆ ಇದ್ದು ಇಲ್ಲವಾಗಿದೆ. ಯಾಕಂದ್ರೆ 15 ಬೆಡ್ಗಳಲ್ಲಿ 20 ಯೂನಿಟ್ ಡಯಾಲಿಸಿಸ್ ಮಾಡ್ತಾ ಇದ್ದು, ಇನ್ನೂ 20ರಿಂದ 30 ಕಿಡ್ನಿ ವೈಫಲ್ಯವಾದ ಬಡ ರೋಗಿಗಳು ಹಲವು ತಿಂಗಳುಗಳಿಂದ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಬೆಡ್ ಸಿಗದೆ ಕೆಲವು ಬಡಪಾಯಿ ಡಯಾಲಿಸಿಸ್ ರೋಗಿಗಳು ಬ್ರಿಮ್ಸ್ ತುರ್ತು ವಾರ್ಡ್ನಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ಮತ್ತೊಂದಷ್ಟು ರೋಗಿಗಳು ಖಾಸಗಿ ಆಸ್ಪತ್ರೆಯ ಮುಖ ಮಾಡಿದ್ದಾರೆ. ಇಷ್ಟೊಂದು ದೊಡ್ಡ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ 3 ತಿಂಗಳು ವೇಟ್ ಮಾಡಿದ್ರು ಡಯಾಲಿಸಿಸ್ ಆಗ್ತಿಲ್ಲ ಅಂತ ರೋಗಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ 2-3 ತಿಂಗಳು ಹೊಂಟಿದ್ ನಾನು ನೋಡ್ರಿ ಸರ್. ಇಲ್ಲಿ ನಂಬರ್ ಹತ್ತಿಲ್ಲ. ಮ್ಯಾಲ ವಿಶ್ವಾಸ ಬರ್ತದ, ಚಕ್ಕರ್ ಬರ್ತದ. ವಿಶ್ವಾಸ ಬಂದಂದ್ರೆ ಇಂಥ ಬರ್ತದ. ಟ್ರಸ್ಟ್ ಇಲ್ಲಿ BBS ಹಾಸ್ಪಿಟಲ್ ಸರ್, ಕಡಿಮೆ ಜಾಸ್ತಿ ಸರ್. ಇದು ಬೀದರ್ನಲ್ಲಿ ಪೂರ ಒಂದು ಬಿಸ್ನೆಸ್ ಮಾಡ್ಕೊಂಡು ಕುಂತಾರೆ ಸರ್. ಭಾಳ 20 ಸರ್. ಗೌರ್ಮೆಂಟ್ ಕಡೆಯಿಂದ ಬೇಕಲ್ಲ ನಂಗೆ ಸವಲತ್ತು ಬರ್ತೆ. ಯಾವಾಗ ಮ್ಯಾಲ ವಿಶ್ವಾಸ ಬಂತಾರೆ ಮತ್ತೆ ಇವರು ಒಪ್ಪಿಗೆ ಕೂಡ್ತಾರ, ಕೊಡಿಸ್ತಾರೆ. ಡಯಾಲಿಸಿಸ್ ಘಟಕ ಇದ್ದು ಇಲ್ಲವಾಗಿದ್ದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಬ್ರಿಮ್ಸ್ನಲ್ಲಿ ಸರಿಯಾದ ಚಿಕಿತ್ಸೆ ಇಲ್ಲದೆ ಇರೋದು. ಯಾಕಂದ್ರೆ ಕುಗ್ರಾಮಗಳಿಂದ ಬರುವ ಬಡಪಾಯಿ ವಿವಿಧ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ಇನ್ನು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ ಹಲವು ತಿಂಗಳಿನಿಂದ ಫ್ಯಾನ್ಗಳು ವರ್ಕ್ ಆಗ್ತಿಲ್ಲ. ಹೀಗಾಗಿ ಬ್ರಿಮ್ಸ್ಗೆ ಬಂದ ಬಡಪಾಯಿ ರೋಗಿಗಳು ಶೆಕೆಯಿಂದ ಬಳಲಿ ಹೋಗ್ತಿದ್ದಾರೆ. ಹಲವಾರು ಬಾರಿ ಬ್ರಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗೆ ಹೇಳಿದ್ರು ಸಹ ದುರಸ್ತಿ ಮಾಡದೆ ಮಹಾ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಆದ್ರೆ ಇತ್ತ ಕುಗ್ರಾಮಗಳಿಂದ ಬ್ರಿಮ್ಸ್ಗೆ ಬಂದ ಬಡಪಾಯಿ ರೋಗಿಗಳು ಮಾತ್ರ ಪ್ರತಿದಿನ ಆಸ್ಪತ್ರೆಯ ಬೆಡ್ಗಳ ಮೇಲೆ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ವೇಟಿಂಗ್ ಲಿಸ್ಟ್ ಭಾಳ ಇದೆ. 30 ಮ್ಯಾಗ ಇದ್ದವು ಸರ್. ಎಲ್ಲ ಫೋನ್ ಮಾಡ್ತಾ ಇದ್ದಾರೆ. ಬಟ್ ಯಾವ್ದ್ರ ಸ್ಲಾಟ್ ಖಾಲಿ ಆದ್ರೆ ಅವ್ರು ಕೊಡ್ತೀವಿ. ಸಾಧಾರಣ ಸರ್ ನಮ್ಮಲ್ಲಿ ಏನಿದೆ ಅಂತಂದ್ರೆ ಡೈಲಿ ನಮ್ಮಲ್ಲಿ ಒಂದು 2 ಶಿಫ್ಟ್ ಮಾಡ್ತೀವಿ ನಾವು. ಒಂದರಲ್ಲಿ 13 ಶಿಫ್ಟ್ ಡಯಾಲಿಸಿಸ್ ಮಾಡ್ತೀವಿ. ಆಮೇಲೆ ಮಧ್ಯಾಹ್ನದಾಗ 12. ಡಿಪೆಂಡ್ಸ್, ಇಟ್ ವೇರೀಸ್. ಅದರಲ್ಲಿ 2 ಕೆಟಗರಿ ಇರ್ತಾವೆ. ಇನ್ಫೆಕ್ಟೆಡ್ ಇರ್ತಾವೆ, ಒಂದು HIV ಪೇಷಂಟ್ ಇರ್ತಾವೆ ಅಥವಾ HBCG ಕಾಮನಿ ಪೇಷಂಟ್ ಇರ್ತಾವೆ. ಅವ್ರಿಗೊಂದು ಸಪ್ರೇಟ್ ಒಂದು ಯೂನಿಟೇ ಇದೆ. ಅದು ಮಾಡಿ ಟೋಟಲಿ ಆವ್ರೇಜ್ ಅಂಡ್ ಡೈಲಿ ನಾವು 2 ಶಿಫ್ಟ್ದಲ್ಲಿ ಡೈಲಿ 20 ಮಾಡ್ತೀವಿ ನಾವು. 150 ಕೋಟಿಯಲ್ಲಿ ಬ್ರಿಮ್ಸ್ ನಿರ್ಮಾಣ ಮಾಡಿದ್ರು ಬಡ ರೋಗಿಗಳ ಪಾಲಿಗೆ ಇದ್ದು ಇಲ್ಲವಾಗಿದ್ದು ಮಾತ್ರ ವಿಪರ್ಯಾಸದ ಸಂಗತಿ. ಇನ್ನು ಡಯಾಲಿಸಿಸ್ ಬಡ ರೋಗಿಗಳಿಗೆ ಬ್ರಿಮ್ಸ್ನಲ್ಲಿ ಚಿಕಿತ್ಸೆ ಸಿಗದೆ ಹೊರಗಡೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇರೋದು ದುರಂತ. ಇನ್ನಾದ್ರೂ ಡಯಾಲಿಸಿಸ್ ರೋಗಿಗಳು ಸೇರಿದಂತೆ ಎಲ್ಲಾ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡುವಂತೆ ಜಿಲ್ಲಾಡಳಿತ ಮೇಲುಸ್ತುವಾರಿ ನೋಡಲಿ ಎಂಬುದೇ ಎಲ್ಲರ ಕಳಕಳಿ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.